ಪಾವಗಡ ತಾಲೂಕಿನಲ್ಲಿ ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ತುಂಬಾ ವಿಜೃಂಭಣೆಯಿಂದ ಆಚರಿಸಿದ್ರು. ಪಾವಗಡ ಪಟ್ಟಣದ ವಿವಿಧ ಮಸೀದಿಗಳಿಂದ ಭಕ್ತರು ಮೆರವಣಿಗೆಯಾಗಿ ಸಿರಾ ರಸ್ತೆಯ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ನಮಾಜನ್ನ ಸಲ್ಲಿಸಿದ್ರು. ಪಾವಗಡದ ರೊಪ್ಪ ಜಾಮಿಯಾ ಮಸೀದಿ ಹಾಗೂ ಆಜಂ ಮಸೀದಿಯಿಂದ ಹೊರಟ ಭಕ್ತರು ಹೊಸ ಬಟ್ಟೆಗಳನ್ನು ಧರಿಸಿದ್ದ ಮುಸ್ಲಿಂ ಬಾಂಧವರು ಒಗ್ಗಟ್ಟಿನಿಂದ ಈದ್ಗಾ ಮೈದಾನಕ್ಕೆ ಆಗಮಿಸಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದರು. ನಮಾಜ್ ಬಳಿಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗುರು ಇಮಾಮ್ ಫರೀದುಲ್ಲಾ ಅವರು, ಬಕ್ರೀದ್ ಹಬ್ಬ ತ್ಯಾಗ, ಸಹೋದರತ್ವ ಮತ್ತು ಮಾನವೀಯತೆಯ ಸಂಕೇತವಾಗಿದೆ. ಪ್ರವಾದಿ ಮೊಹಮ್ಮದ್ ಮತ್ತು ಇಬ್ರಾಹಿಂ ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ಪಶುಬಲಿಯ ಮಹತ್ವದ ಕುರಿತು ವಿವರಣೆ ನೀಡಿದ ಅವರು, ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಬೆಳೆಸುವ ಜೊತೆಗೆ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಸಸಿಗಳನ್ನ ನೆಟ್ಟು ಬೆಳೆಸಬೇಕು. कुर्बानी हम किस लिए करते हैं मालूम नहीं है, तो कुर्बानी क्या है, कुर्बानी का फलसफा क्या है, कुर्बानी की अहमियत क्या है। अजीजान मुहतरम, जब नबी पाक सल्लल्लाहु अलैहि वसल्लम मदीना मुनव्वरा तशरीफ ले गए, यानी मक्का मुकर्रमा से हिजरत के मदीना तशरीफ ले गए, तो उस वक्त कुर्बानी वाजिब हुई, अल्लाह का फरमान होता है। ಇನ್ನು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಇಮಾಮ್ ಮುಬಾರಕ್ ಇದಾಯತ್ ಶಾಕೀರ್ ಮುಬಾಶಿರ್ ಸಬೀರ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಯೂನುಸ್ ಇದಾಯತ್ ಹಾಗೆ ನವೀದ್ ಇನಾಯತ್ ಸಾಬೀರ್ ಜುನೇದ್ ಕಲೀಂ ಸಾದಿಕ್ ಸಾಬ್ ಮುನ್ನಾ ಮುಜಾ ಮಾಹಿದ್ ರಿಜ್ವಾನ್ ಸದ್ದಾಂ ಸಲ್ಮಾನ್ ಅಮ್ಜದ್ ಹಾಗೆ ಚಂದು ಸೇರಿದಂತೆ ಹಲವರು ಇದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.